ಆ ಬಹಳ ಸಂತೋಷ ಆಗುತ್ತೆ ಈ 17ನೇ ಸಿನಿಮಾ ಫೆಸ್ಟಿವಲ್ ಅಂತ. ಬಟ್ ಬೇಜಾರಾಗೋದೇನು ಅಂದ್ರೆ ಕೆಲವು ಸಿನಿಮಾಗಳು ಹೇಗೆ ಇಲ್ಲಿ ತನಕ ಬಂತು ಅನ್ನೋದೊಂದು ಬಹಳ ಬೇಜಾರಾಗುತ್ತೆ. ಪ್ರೆಗ್ನೆಂಟ್ ವಿಮೆನ್ ಲವ್ಲಿ ಕಾನ್ಸೆಪ್ಟ್. ಒಂದು ಫ್ರೇಮ್ ಅಲ್ಲೂ ನನಗೆ ಫೋಕಸ್ ಕಾಣಲಿಲ್ಲ, ತಲೆನೋವು ಬರಕ್ ಶುರುವಾಗೋಯ್ತು. ಅಂದ್ರೆ ಒಳ್ಳೆ ಕಾನ್ಸೆಪ್ಟ್ ಗಳಿದೆ, ಒಳ್ಳೆ ಥಾಟ್ ಗಳಿದೆ, ತುಂಬಾ ಜನ ಡೈರೆಕ್ಟರ್ಗಳು ಬೇಕು ಅನ್ನೋಂಥವ್ರಿಗೆ ಒಂದು ಅವಕಾಶ ಇದು. ಬಟ್ ಇಂಥದನ್ನ ಒಂದ್ ಸ್ವಲ್ಪ ಜೂರಿ ಅವರು ಒಂದ್ ಚೂರು ನೋಡಿ ಒಳ್ಳೆ ಸಿನಿಮಾಗಳನ್ನ ಹಾಕ್ಬೇಕಾಗಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ತುಂಬಾ ಒಳ್ಳೊಳ್ಳೆ ಸಿನಿಮಾಗಳು, ರುದಾಲಿ ಇದೆ, ಅನಂತ್ನಾಗ್ ಅವ್ರದ್ದಿದೆ. ಇದ್ರ ಮಧ್ಯೆ ಎಲ್ಲೋ ಈ ತರದ್ ಒಂದ್ ಸಿನಿಮಾ ಬಂದಾಗ ನೀವು ಒಂದು ಮೃಷ್ಟಾನ್ನ ಭೋಜನ ಕೊಟ್ಟು ಸಡನ್ ಆಗಿ ಒಂದ್ ಕಲ್ ಸಿಕ್ಕಿದ್ರೆ ಹೆಂಗಾಗ್ಬಿಡುತ್ತೆ ಹೇಳಿ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಸೊ ಇದ್ರ ಮೇಲೆ ಒಂದ್ ಕ್ವೆಶನ್ ಕೇಳಿದೆ, ನಿನ್ಗಂತೂ ಏಟೇನೆ. ಸೊ ದಯವಿಟ್ಟು ಬಿಟ್ಬಿಡಿ. ಈ ಸಿನಿಮಾದ ಎಕ್ಸ್ಪೀರಿಯನ್ಸು ವಾಸ್ ವೆರಿ ಡಿಫಿಕಲ್ಟ್. ಬಟ್ ಹಂಗನ್ಬಿಟ್ಟು ಇಡೀ ಫೆಸ್ಟಿವಲ್ ಹಂಗೆ ಅಂತಲ್ಲ, ಕೆಲವು ಒಳ್ಳೆ ಸಿನಿಮಾಗಳಿದೆ. ಬಟ್ ಈ ತರ ಸಿನಿಮಾಗಳು ಇಂಥ ಫಿಲ್ಮ್ ಫೆಸ್ಟಿವಲ್ ತನಕ ಬಂದು ಒಂದು ಪ್ರೇಕ್ಷಕನ ಟೈಮೇ ಆಗ್ಲಿ ಅಥವಾ ಒಂದು ಸಿನಿಮಾ ಯಾರಾದ್ರೂ ಬೈ ಮಿಸ್ಟೇಕ್ ಇದಕ್ಕೆ ಅಂತಾನೆ ಬಂದಿದ್ದು, ಅಯ್ಯೋ ಹಿಂಗಿರುತ್ತಾ ಸಿನಿಮಾ ಅನ್ನಿಸ್ಬಿಡ್ಬಾರ್ದು, ಅಥವಾ ಹಿಂಗಿರುತ್ತಾ ಫಿಲ್ಮ್ ಫೆಸ್ಟಿವಲ್ ಅಂತ ಅನ್ನಿಸ್ಬಿಡ್ಬಾರ್ದು. ಸೊ ದಯವಿಟ್ಟು ಫಿಲ್ಮ್ ಪ್ರಿಯರಾಗಿ ಹೇಳ್ತಾ ಇದ್ದೀನಿ, ಸಿನಿಮಾದವರಾಗಿ ಹೇಳ್ತಾ ಇದ್ದೀನಿ, ತುಂಬಾ ಜವಾಬ್ದಾರಿಯಿಂದ ಸಿನಿಮಾಗಳನ್ನ ಆರಿಸ್ಬೇಕಾಗುತ್ತೆ. ಕೆಲವು ಯಾರಾದ್ರೂ ಒಬ್ರೋ ಇಬ್ರೋ ಒಂದು ಸಿನಿಮಾಗೆ ಬಂದು ಅಯ್ಯೋ ಬಾಕಿ ಸಿನಿಮಾನು ಈ ತರದವೇ ಇರ್ತವೆ, ಹೆಸರು ಕೇಳಿಲ್ಲ ನೋಡಿಲ್ಲ, ಹೆಂಗಪ್ಪ ನೋಡೋದು, ಹಿಂಗೆ ಇರ್ತವೆ, ಸುಮಾರಾಗಿರ್ತವೆ ಅನ್ಬಿಟ್ರೆ ನಮ್ ಇಡೀ ಫಿಲ್ಮ್ ಫೆಟರ್ನಿಟಿ ಗೇಟು. ಸೊ ದಯವಿಟ್ಟು ಇದೊಂದು ಕಳಕಳಿಯಿಂದ ಒಂದು ವಿನಂತಿ. ಪ್ಲಸ್ ಇಟ್ಸ್ ಅ ಪ್ರೌಡ್ ಮೂಮೆಂಟ್ ದಟ್ ವಿ ಹ್ಯಾವ್ ಫಿಲ್ಮ್ ಫೆಸ್ಟಿವಲ್ ಗೋಯಿಂಗ್ ಆನ್ ದಿಸ್ ಥಿಂಗ್. ನೋಡಿ, ಸಿನಿಮಾ ಪ್ರೀತಿ ಇದ್ದವ್ರು ನೀವು ಲೂಲು ಮಾಲ್ ಅಲ್ಲಿ ಇಡಿ, ಒರಿಯನ್ ಮಾಲ್ ಅಲ್ಲಿ ಇಡಿ, ಸ್ಲಮ್ ಅಲ್ಲಿ ಇಡಿ, ಚಂದ್ರಿಕಾ ಥಿಯೇಟರ್ ಅಲ್ಲಿ ಇಡಿ, ಸುಜಾತ ಅಲ್ಲಿ ಇಡಿ, ಬಂದೇ ಬರ್ತೀವ್ರಿ. ಸಿನಿಮಾ ಪ್ರೇಮಿಗಳು ಎಲ್ಲಿದ್ರು ಬಂದ್ ನೋಡ್ತೀವಿ.